ರಾಮ ಮಂದಿರ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಕಾಂಗ್ರೆಸ್ ನಾಯಕರಿಗೆ ಎಲ್ಲರಿಗೂ ಆಹ್ವಾನ ಬಂದಿದೆ ಸರ್. ಬಟ್ ಹೋಗುವಂಥ ವಿಚಾರದಲ್ಲಿ ಇನ್ನೂ ಕೂಡ ಯಾವುದೇ ರೀತಿಯ ಕ್ಲಾರಿಟಿ ಇದ್ದಂಗೆ ಗೊತ್ತಿಲ್ಲ. ನಮ್ಮ ಹೈಕಮಾಂಡ್ನವರು ಏನು ಸೂಚನೆ ಕೊಡ್ತಾರೋ ಆ ರೀತಿ ನಾವೆಲ್ಲ ನಡ್ಕೊಳ್ತೇವೆ. ಇದು ನಾವೆಲ್ಲರೂ ಕೂಡ ಹಿಂದೂಗಳೇ, ಬರೇ ಭಾರತೀಯ ಜನತಾ ಪಾರ್ಟಿಯಲ್ಲಿರೋರು ಮಾತ್ರ ಹಿಂದೂಗಳಲ್ಲ. ಈ ದೇಶದಲ್ಲಿ ಹಿಂದೂಗಳ ಸಂಖ್ಯೆ ಹೆಚ್ಚಿರ್ತಕ್ಕಂಥದ್ದು ಅದು ಎಲ್ಲ ಪಕ್ಷದಲ್ಲೂ ಇದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ ಹಿಂದೂಗಳು ಹೆಚ್ಚಿನ ಸಂಖ್ಯೆಯಲ್ಲೇ ಇದ್ದಾರೆ. ಆಹ್ವಾನ ಮಾಡಿದರೆ ಹೈಕಮಾಂಡ್ನವ್ರು ತೀರ್ಮಾನ ಮಾಡಿ ಹೋಗಬೇಕು ಅಂದರೆ ಎಲ್ಲರೂ ಹೋಗೋದೆ. ಶ್ರೀರಾಮಚಂದ್ರನ ಆಡಳಿತ ಬರೇ BJPಯವರಿಗಲ್ಲ. ಶ್ರೀರಾಮಚಂದ್ರನ ಆಡಳಿತ ಇಡೀ ವಿಶ್ವಕ್ಕೆ ಸಲ್ಲಬೇಕಾಗಿರ್ತಕ್ಕಂಥದ್ದು. ಅದಕ್ಕೆ ರಾಮರಾಜ್ಯ ಅಂತ ಕರೆದಿದ್ದಾರೆ ಅದನ್ನು. ಅಂದರೆ ಒಳ್ಳೆಯ ಎವ್ರಿಥಿಂಗ್ ಸಮಾನತೆ, ಅಲ್ಲಿ ಯಾವುದು ವ್ಯತ್ಯಾಸಗಳು ಇರಬಾರ್ದು, ಎಲ್ಲರನ್ನೂ ಸಮಾನವಾಗಿ ಕಾಣಬೇಕು ಅಂತಕ್ಕಂಥದ್ದೇ ಎಲ್ಲ. ಅದನ್ನೇ ನಾವು ಕೂಡ ಸಂವಿಧಾನದಲ್ಲಿ ಅಳವಡಿಸಿದ್ದೇವೆ. ಅದರಿಂದ ನಮ್ಮ ಹೈಕಮಾಂಡ್ನವ್ರು ತೀರ್ಮಾನ ಮಾಡಿದ್ರೆ ಎಲ್ಲರೂ ಹೋಗ್ತೇವೆ. ಈಗ ಇಂಡಿವಿಜುವಲ್ ಆಗಿದ್ದರೆ ಆ ತೀರ್ಮಾನಗಳಾಗ್ತಾ ಇರ್ತೇನೆ. ಈಗ ಮೈತ್ರಿಕೂಟದಲ್ಲಿರೋ ಕಾರಣಕ್ಕಾಗಿ ಕೆಲವರು ವಿರೋಧ ವ್ಯಕ್ತಪಡಿಸ್ತಿದ್ದಾರೆ, ಕಾಂಗ್ರೆಸ್ ಅವರು ಹೋಗಬಾರ್ದು ಅನ್ನೋ ಒತ್ತಾಯ ಆಗ್ತಿದೆ. ಅಲ್ಲ, ಏನೇ ಇರ್ಬೋದು ಗೊತ್ತಿಲ್ಲ ನನಗೆ. ಆ ಹಂತದ ಚರ್ಚೆಯಲ್ಲಿ ಏನಾಗುತ್ತೆ ಅಂತ ನಮಗೆ ಮಾಹಿತಿಗಳು ಯಾವುದೂ ಕೂಡ ಇಲ್ಲ. ಆದರೆ ಕಾಂಗ್ರೆಸ್ ಪಕ್ಷ ತೀರ್ಮಾನ ಮಾಡಿದರೆ ಹೋಗಬೇಕು ಅಂತೇಳಿ ಎಲ್ಲರೂ ಹೋಗ್ತೇವೆ. ಅದರಲ್ಲೇನು ಹಿಂದು ಮುಂದೆ ನೋಡೋದೇ ಇಲ್ಲ ನಾವು. ಈಗ ತುಮಕೂರ್ದು ಅಭ್ಯರ್ಥಿ ಯಾರಾದ್ರೂ ಫೈನಲೈಸ್ ಆಗಿದೆಯಾ ಸರ್? ಈಗ ಸಂಭಾವ್ಯ ಅಭ್ಯರ್ಥಿ ಇಲ್ಲ, ಯಾವ ಕ್ಷೇತ್ರದ್ದು ಅಭ್ಯರ್ಥಿ ಇನ್ನೂ ತೀರ್ಮಾನ ಆಗಿಲ್ಲ. ತುಮಕೂರಿಂದ ಒಂದೇ ಅಲ್ಲ, ಯಾವುದೂ ಆಗಿಲ್ಲ. ತುಮಕೂರಿಂದು ಕೂಡ ಪ್ರೋಸೆಸ್ ಮಾಡಿದ್ದಾರೆ. ಕೃಷ್ಣ ಬೈರೇಗೌಡರು ಹೋಗಿ ಅಲ್ಲಿ ಹೆಸರುಗಳನ್ನು ತೊಗೊಂಡು ಬಂದಿದ್ದಾರೆ. ಅದನ್ನು ಕಾನ್ಫಿಡೆನ್ಷಿಯಲ್ ಆಗಿ ಅಧ್ಯಕ್ಷರಿಗೆ ಕೊಟ್ಟಿದ್ದಾರೆ, ಸೀಲ್ಡ್ ಕವರ್ನಲ್ಲಿ. ಆ ಸೀಲ್ಡ್ ಕವರ್ ಅವರು ಮಾತ್ರ ಓಪನ್ ಮಾಡ್ತಾರೆ, ನಾವ್ಯಾರು ಓಪನ್ ಮಾಡೋಕ್ಕಾಗಲ್ಲ.